ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೊಂಡು ಮುಂದೆ ಹೋಗೋಣ. ತುಂಬ ದಿನ ನೀವು ನೋಡ್ತಾ ಇದ್ದೀರಾ, ನಾವು ರೈಡ್ಸ್ಗಳು ಮಾಡ್ತಾ ಇದ್ದೀವಿ, ವಿಡಿಯೋಗಳು ಮಾಡ್ತಾ ಇದ್ದೀವಿ. ಇವತ್ತೊಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್. ತುಂಬ ಹಳೇದೆ, 3 ತಿಂಗಳು 4 ತಿಂಗಳಿಂದ ಮಾರ್ಕೆಟಲ್ಲಿದೆ, ಬಟ್ ನಾನು ಇವಾಗ ರೀಸೆಂಟಾಗಿ ಪರ್ಚೇಸ್ ಮಾಡೀನಿ. ನೀವು ನೋಡಿದ್ದೀರಾ, ನಾನು ಹಿಮಾಲಯನ್ ಮತ್ತು Z900 ನಾನು ಬ್ಯಾಕ್ ಪ್ಯಾಕ್ಗಳು ಯೂಸ್ ಮಾಡ್ಕೊಂಡು ರೈಡ್ ಮಾಡ್ತಿದ್ದೆ. ಸೊ ಇವತ್ತು ಅಡ್ವೆಂಚರ್ 390 ತೊಗೊಂಡು ಲಾಸ್ಟ್ ಮಂತ್ರಲ್ಲ ರೈಡ್ಗೆ ಹೋಗಿ ಬಂದಾದ್ಮೇಲೆ ಟೇಲ್ ಬ್ಯಾಗ್ ಇದ್ರೆ ಅನುಕೂಲ ಅನಿಸ್ತು. ಯಾಕಂದರೆ ಬೇರೆ ಹಿಮಾಲಯನ್ ಮತ್ತು Z900 ಏನಿತ್ತು, ಸೀಟ್ ಹೈಟ್ ಸ್ವಲ್ಪ ರೇರ್ ಸೀಟ್ ಹೈಟ್ ಇತ್ತು. ಸೊ ಹಾಗಾಗಿ ಅದು ಬ್ಯಾಕ್ ಪ್ಯಾಕಿಗೆಲ್ಲ ಸಪೋರ್ಟ್ ಕೊಡ್ತಿತ್ತು. ಸ್ಟ್ರೈಟ್ ರೋಡ್ಸಲ್ಲಿ ನಡೆಯುತ್ತೆ, ಕಾರ್ನರಿಂಗ್ಸ್ಗಳು ತುಂಬ ಕಷ್ಟ ಆಗ್ತಿತ್ತು ಅದರಲ್ಲೂ. ಬಟ್ ಲಾಸ್ಟ್ ಟೈಮ್ KTM ತೊಗೊಂಡೋದಾಗ ಅದು ಸೀಟ್ ಫ್ಲಾಟ್ ಇರೋದ್ರಿಂದ ಆಲ್ಮೋಸ್ಟ್ ತುಂಬಾ ಹಿಂಸೆ ಅನಿಸ್ತು. ಕಾರ್ನರಿಂಗ್ ಟೈಮಲ್ಲಿ ತುಂಬ ಬ್ಯಾಗ್ ಅಳ್ಳಾಡ್ತಿದ್ದು. ನಾನು ಶೋಲ್ಡ್ರಿಂಗ್ ಎತ್ತಿ ಇದು ನಿನ್ನೆಯಿಂದ ನೋಡಿದವ್ರಿಗೆ ಯಾರಿಗೂ ಒಂದು ಶೇಖ್ ಅಬ್ದುಲ್ಲಾ ರಿಲೇಟಿವ್ಸ್ ಥರ ಅಳ್ಳಾಡ್ತೀಯಾನೆ ಅನ್ಕೊತಿದ್ರು. ಹಾಗಾಗಿ ಮೊನ್ನೆ ನಿರ್ಧಾರ ಮಾಡಿದೆ ಒಂದು ಟೇಲ್ ಬ್ಯಾಗ್ ತೊಗೊಂಡ್ಬಿಡೋಣ ಅಂತ. ಹಾಗಾಗಿ ಇವತ್ತು ರೈನಾಕ್ಸ್ ನ್ಯಾವಿಗೇಟರ್ದು ಟೇಲ್ ಬ್ಯಾಗ್ ತೊಗೊಂಡಿದ್ದೀನಿ. ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ನಿಮ್ಮ ಮುಂದೆ ಕೂತೀನಿ. ಸೊ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಳ್ಳೆ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಹಾಕಿ ಕಳಿಸ್ತಾರೆ ಅಂತ. ಓಪನ್ ರೋಡ್ ಅನ್ನೋ ವೆಬ್ಸೈಟಿಂದ ಬುಕ್ ಮಾಡಿದ್ದೆ. 2-3 ತಿಂಗಳಿಂದ ಹುಡುಕ್ತಿದ್ದೆ, ಎಲ್ಲ ಕಡೆ ಡಿಮ್ಯಾಂಡ್ ಇತ್ತು, ರೈನಾಕ್ಸ್ ವೆಬ್ಸೈಟಲ್ಲಿ ಇರಲಿಲ್ಲ. ಇವರು ಒಂಥರ ಡಿಫ್ರೆಂಟಾಗಿ ಕಳಿಸ್ಕೊಟ್ಟಿದ್ದಾರೆ. ಮೋಸ್ಟ್ಲಿ ಕಾರ್ಡ್ಬೋರ್ಡ್ ಶೀಟ್ ಇಲ್ಲ ಒಳಗೆ, ಸೊ ಡೈರೆಕ್ಟ್ ಕವರ್ ಇದೆ ಅನ್ಕೊಂಡೆ. ಸ್ವಲ್ಪ ಕೇರ್ಫುಲ್ಲಾಗಿ ಓಪನ್ ಮಾಡೋಣ ಅಂತ ನೈಫ್ ಇಟ್ಕೊಂಡು ಕೂತೀನಿ. ಇಲ್ಲೋ ಒಂಚೂರು ಟೇರ್ ಆಫ್ ಆಗಿದೆ, ಇಲ್ಲಿಂದಾನೇ ಶುರು ಮಾಡ್ಕೊಳ್ಳೋಣ. ಓಕೆ, 1 ಲೇಯರ್ ಕವರು ಪೀಲ್ ಆಫ್ ಆಯಿತು. ಓಕೆ, ಇನ್ನೊಂದು ಲೇಯರ್ ಇದೆ, ಸೇಫ್ಟಿ ಲೇಯರ್. ಓಕೆ, ರೈನಾಕ್ಸ್ ನ್ಯಾವಿಗೇಟರ್ ಟೇಲ್ ಬ್ಯಾಗ್ ನಿಮ್ಮ ಮುಂದೆ ಕಾಣಿಸ್ತಿದೆ. ಔಟ್ಸೈಡಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ರೈನಾಕ್ಸ್ ರಿಫ್ಲೆಕ್ಟರ್ ಇದೆ. ಈ ಸೈಡ್ ಒಂದು ಪೌಚ್ ಇದೆ, ಈ ಕಡೆ ಒಂದು ಪೌಚ್ ಇದೆ. ಮೇಲೆ ಎಕ್ಸ್ಟ್ರಾ ಲಗೇಜ್ ಮೌಂಟ್ ಮಾಡೋಕ್ಕೆ ಇಲ್ಲೊಂಥರ ಗ್ರಿಪ್ ವೈಸ್ ತುಂಬ ಚೆನ್ನಾಗಿದೆ. ಬ್ಯಾಗ್ ನೋಡೋದು ತುಂಬ ಹೆವಿ ದೊಡ್ಡದಾಗಿದೆ ಅನಿಸ್ತಿದೆ. ಈ ಕಡೆ ಹ್ಯಾಂಡಲ್ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ನಾವು ಎಲ್ಲರೂ ಲಗೇಜ್ ಬ್ಯಾಗ್ ಥರನೇ ಹ್ಯಾಂಡಲ್ ಮಾಡ್ಬೋದು. ಸೊ ಓಪನ್ ಮಾಡೋಣ. ಈಗ ಒಳಗೆ ಏನೇನಿದೆ ಒಂಚೂರು ನೋಡೋಣ. ಸೊ ಈ ಥರ ಓಪನ್ ಆಗುತ್ತೆ. ಇಲ್ಲಿ 2 ಪೌಚ್ಗಳು ಕೊಟ್ಟಿದ್ದೇನೆ. ಇಲ್ಲಿ ಜಿಪ್ ಇದೆ. ಸೊ ಇದ್ರೊಳಗೆ ಒಂದಿಷ್ಟು ಐಟಮ್ ಇದೆ. ಸೊ ಮಕ್ ಕವರ್ ಅಂತ ಕರೀತಾರೆ ಇದನ್ನ. ಇದ್ರ ಮೇಲೆ ಇದು ರೈನ್ ಪ್ರೂಫ್ ಥರ ಉಪಯೋಗಿಸೋದು, ರೈನ್ ಪ್ರೂಫ್ ಕವರ್ ಥರ. ಸೊ ಮೌಂಟಿಂಗ್ ಗ್ರಾಪ್ಸ್ ಇದೆ, ಇದು ಗಾಡಿಗೆ ಉಪಯೋಗಿಸ್ಕೊಳ್ಳೋದು. ಸೊ ಇದ್ರ ಒಳಗೆ ನೆಕ್ಸ್ಟ್ ಇನ್ನೊಂದು 2-3 ಐಟಮ್ ಕಣ್ಣಿಗೆ ಕಾಣಿಸ್ತಿದೆ. ಸೊ ಡ್ರೈ ಬ್ಯಾಗ್ 12 ಲೀಟರ್ಸ್ ಒಂದು, ಇನ್ನೊಂದು 12 ಲೀಟರ್ಸ್ ಡ್ರೈ ಬ್ಯಾಗು, ಇದು 24 ಲೀಟರ್ಸ್ ಡ್ರೈ ಬ್ಯಾಗ್. ಓಕೆ, ಈ ಸಣ್ಣ ಪೌಚ್ನ ನೋಡೋಣ. ನೋಡಿ, ತುಂಬ ದೊಡ್ಡದಾಗಿದೆ. ಈ ಸೈಡ್ ಕೂಡ ಒಂದಿದೆ ಅದೇ ಥರ. ಮತ್ತು ಒಳಗೆ ಏರಿಯಾ ತುಂಬ ದೊಡ್ಡದಾಗಿದೆ. ಈ ಕಡೆ ಒಂದು ಸೈಡ್ ಪೌಚ್ ಕೊಟ್ಟಿದ್ದಾರೆ, ಮೆಶ್ ಪೌಚು. ಬಿಲ್ಡ್ ಕ್ವಾಲಿಟಿ ಈ ಟೇಲ್ ಬ್ಯಾಗ್ ತುಂಬಾ ಚೆನ್ನಾಗಿದೆ. ನಾವೇನು ರೈನಾಕ್ಸ್ ಜಾಕೆಟ್ ಯೂಸ್ ಮಾಡ್ತೀವಿ ಅದೇ ಲೆವೆಲಲ್ಲಿ ಮೆಟೀರಿಯಲ್ ಇದೆ. ಇಲ್ಲ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅನ್ಕೋದು. ತುಂಬಾ ಚೆನ್ನಾಗಿ ಬಿಲ್ಡ್ ಕ್ವಾಲಿಟಿ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ದೊಡ್ಡದಾಗಿ ಕೂಡ ಕಾಣಿಸಿದೆ. ನಾವು ಇದನ್ನು ಮಡ್ ಕಂಡೀಷನಲ್ಲಿ ಮತ್ತು ರೈನಿ ಕಂಡೀಷನಲ್ಲಿ ಆರಾಮಾಗಿ ತೊಗೊಂಡೋಗ್ಬೋದು. ಇದರ ಮೇಲೆ ಏನೋ ವಾಟರ್ ಪ್ರೂಫ್ ಕವರ್ ಇದೆ, ಅದು ಹಾಕ್ಬಿಟ್ರೆ ಯಾವುದೇ ರೀತಿ ಗಲೀಜಾಗಲ್ಲ, ನೀರು ಒಳಗೆ ಸೇರಲ್ಲ. ಡ್ರೈ ಕಂಟೈನರ್ಸ್ ನಮ್ಗಿದ್ರೂ ಕೂಡ ಸೇಫರ್ ಸೈಡ್ಗೆ ಮೇಲೆ ಎಕ್ಸ್ಟ್ರಾ ಕೊಟ್ಟಿರೋ ಡಬಲ್ ಪ್ರೊಟೆಕ್ಷನ್. ನಮ್ಮ ಲಗೇಜ್ ಯಾವುದೇ ಥರದ ರೀತಿಯಲ್ಲಿ ಹಾನಿ ಆಗೋ ಚಾನ್ಸಸ್ ಇಲ್ಲ. ಇದು ಬಂದು ಹೆಲ್ಮೆಟ್ ಮೌಂಟ್ ಮಾಡೋದಕ್ಕೆ ಸ್ಟ್ರಾಪ್ ಇದೆ. ಇನ್ನೊಂದು ಬೆಸ್ಟ್ ಆಪ್ಷನ್ ಏನಂದರೆ ಇದನ್ನ ಬ್ಯಾಕ್ ಪ್ಯಾಕಾಗಿ ಕೂಡ ಕನ್ವರ್ಟ್ ಮಾಡ್ಬೋದು ನಾವು. ನೋಡಿ, ತುಂಬ ಈಸಿ ಇದೆ. ಜಸ್ಟ್ 2 ಈಸಿಯಾಗಿ ಸ್ಟ್ರಾಪ್ ಮಾಡಿದ್ರೆ ಇಲ್ಲಿ ಇಟ್ಸ್ ಆಲ್ಮೋಸ್ಟ್ ಎ ಬ್ಯಾಕ್ ಪ್ಯಾಕ್. ಆರಾಮಾಗಿ ಹೋಗ್ಬೋದು. 50 ಲೀಟರ್ಸ್ ಲಗೇಜ್ ಸ್ಪೇಸ್ ಇದೆ. ಇನ್ನೇನು ಬೇಕು ಹೇಳಿ. ಟೇಲ್ ಬ್ಯಾಗ್ ಆಸ್ ವೆಲ್ ಆಸ್ ಎ ಬ್ಯಾಕ್ ಪ್ಯಾಕ್. ಜಿ ಹುಕ್ ಸ್ಟ್ರ್ಯಾಪು ಕರೆಕ್ಟಾಗಿ 4 ಇದೆ. ಲೂಪ್ ಮೌಂಟಿಂಗ್ ಸ್ಟ್ರ್ಯಾಪಲ್ಲಿ 3 ಇದೆ, ಒಂದು ಮಿಸ್ಸಿಂಗ್ ಇದೆ. ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಿ. ಈಗ ಟೇಲ್ ಬ್ಯಾಗ್ ಮೌಂಟಿಂಗ್ ಮಾಡೋಣ ಗಾಡಿಗೆ. ಮೊದಲನೇದಾಗಿ ನಾವೇನು ಮಾಡ್ಕೊಬೇಕಾಗುತ್ತೆ, ಏನು ಲೂಪಿಂಗ್ ಸ್ಟ್ರ್ಯಾಪ್ಸ್ ಇದೆ ಅದನ್ನು ಒಂದೇ ಅಡ್ಜಸ್ಟ್ ಬಕ್ಕಲ್ಗೆ ಸೆಟ್ ಮಾಡಿ ಒಂದು ವಿ ಶೇಪಲ್ಲಿ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಗಾಡಿ ಸೀಟ್ ತೆಗ್ದು ರೇರ್ ಸೀಟು ಎಲ್ಲಿ ಲಾಕ್ ಆಗುತ್ತೆ ಸೀಟು ಅದ್ರ ಕೆಡ ವಿ ಶೇಪಲ್ಲಿ ಕೂಡಿಸ್ಬೇಕು. ನೋಡಿ, ನಿಮಗೆ ವೀಡಿಯೋಲ್ಲಿ ಕಾಣಿಸ್ತಿದೆ. ಈಗ ಆ ವಿ ಶೇಪಲ್ಲಿ ಕೂತು ಎಕ್ಸ್ಟ್ರಾ ಏನು ಸ್ಟ್ರ್ಯಾಪ್ಸ್ ಉಳಿದಿದೆ ಅದನ್ನ ಒಳಗೆ ಎಲ್ಲರೂ ಟಕಿನ್ ಮಾಡಿ ಈ ಥರ 2 ಪೀಸ್ ಏನು ಲೂಪಿಂಗ್ ಸ್ಟ್ರ್ಯಾಪ್ ಇದೆ ಅದನ್ನ ಆಚೆ ತಗೋಬೇಕು. ಆಮೇಲೆ ನೀವು ಸೀಟ್ ಲಾಕ್ ಮಾಡಬೇಕು. ನೆಕ್ಸ್ಟ್ ನಾವು ಒಂದು ಮೌಂಟಿಂಗ್ ಲೂಪ್ನ ತೊಗೊಂಡು ಫುಟ್ರೆಸ್ಟ್ ಹೋಲ್ಡರ್ಗೆ ಮೌಂಟ್ ಮಾಡ್ಕೊಬೇಕಾಗತ್ತೆ. ಇದರಲ್ಲಿ ಏನಂದರೆ ಯೂಶ್ವಲಿ ಇದು ವಿ ಶೇಪಲ್ಲಿ ಇರುತ್ತೆ. ಸೊ ನೀವು ಲೋಯರ್ ಏನು ನಿಮ್ಮ ಫುಟ್ರೆಸ್ಟ್ ನಿಯರ್ ಬೈಗೆ ಇರುತ್ತೆ ಅಲ್ಲಿಗೆ ಸ್ಟ್ರ್ಯಾಪ್ ಮಾಡ್ಕೊಳ್ಳಿ.
ಯಾಕಂದರೆ ನೀವು ಒಂದ್ಸರಿ ಲಾಕ್ ಮಾಡಾದ್ಮೇಲೆ ಇನ್ಮೇಲೆ ಬ್ರಾಡ್ ಇರುತ್ತೆ ಓಪನಿಂಗು, ಸೊ ಅಲ್ಲಿಗೆ ಹೋಗಲ್ಲ, ಟೈಟಾಗಿ ಹೋಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನಿಮ್ಗೆ ವೀಡಿಯೋಲಿ ಕಾಣಿಸ್ತಿದೆ ಯಾವ ಥರ ಮಾಡಬೇಕು ಅಂತ. ನೀವು ಇದೇ ಗಾಡೀಲಿ ಬಿಟ್ಬಿಡ್ತೀರ ಸ್ಟ್ರ್ಯಾಪ್ಸ್ನ, ಇನ್ನು ಬಿಚ್ಚಲ್ಲ ಅನ್ನಂಗಿದ್ರೆ ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನ ಕಟ್ ಮಾಡ್ಬೋದು. ಇಲ್ಲ ನಾನು ಬೇರೆ ಗಾಡಿಗೆ ಆಗಾಗ ಸ್ಟ್ರ್ಯಾಪ್ ಮಾಡ್ತಾ ಇರ್ತೀನಿ ಅಂದರೆ ನೀವು ಅದೇ ಥರ ಉಳಿಸ್ಕೊಳ್ಳಿ, ಒಳಗೆಲ್ಲರೂ ಸಿಕ್ಸ್ಬಿಡಿ ಅಷ್ಟೇ. ಇದೇ ಥರ ಮತ್ತೊಂದು ಫುಟ್ ರೆಸ್ಟ್ ಹೋಲ್ಡ್ರಿಗೂ ಮಾಡಾದ್ಮೇಲೆ ನಿಮ್ಮ ಟೈಲ್ ಬ್ಯಾಗ್ನ ಆರಾಮಾಗಿ ಸೀಟ್ ಮೇಲೆ, ರೇರ್ ಸೀಟ್ ಮೇಲೆ ಇಟ್ಟು ಏನು ರೈನಾಕ್ಸ್ ಬ್ರ್ಯಾಂಡಿಂಗ್ ರಿಫ್ಲೆಕ್ಟರ್ ಇದೆ ಅದು ಬ್ಯಾಕ್ ಸೈಡ್ ಫೇಸ್ ಮಾಡೋ ಥರ ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಜಿ ಹುಕ್ನ ತೊಗೊಂಡು ನಾವು ಆ ಲೂಪ್ ಸ್ಟ್ರ್ಯಾಪ್ ಒಡೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಇದು ಆ್ಯಕ್ಚುಲಿ ಲೆಫ್ಟ್ ಸೈಡ್ದು ಜಿ ಹುಕ್ಕು. ನಾನು ಇಲ್ಲಿಗೆ ಸದ್ಯಕ್ಕೆ ನಿಮ್ಗೆ ತೋರ್ಸೋಕ್ಕೆ ರೆಫರೆನ್ಸ್ಗೆ ಹೋಗ್ತಾಯಿದ್ದೀನಿ. ಆಮೇಲೆ ಆ ಬಕ್ಕಲ್ನ ಲಾಕ್ ಮಾಡಿದ್ರೆ ಹಿಂದೆ ರೇರ್ ಮುಗೀತು. ಆ್ಯಕ್ಚುಲಿ ಬ್ಯಾಗು ಫುಲ್ಲಿ ಲೋಡೆಡ್ ಆಗಿದ್ರೆ ನಿಮ್ಗೆ ಗೊತ್ತಾಗಿರೋದು, ಇದು ಪಾರ್ಸಲ್ ಬಂದಾಗಲೂ ಪ್ರೆಸ್ ಆಗಿರೋದ್ರಿಂದ ಒಂಥರ ಅನ್ನೀವನ್ ಶೇಪಲ್ಲಿದೆ. ಮತ್ತು ಇನ್ನೊಂದು ಜಿ ಹುಕ್ನ ತೊಗೊಂಡು ನಾವೇನು ಫುಟ್ ರೆಸ್ಟ್ ಹೋಲ್ಡರ್ ಹತ್ರ ಲೂಪ್ ಸ್ಟ್ರ್ಯಾಪ್ ಹಾಕಿದ್ದೀವಿ ಅಲ್ಲಿಗೆ ಇನ್ಸರ್ಟ್ ಮಾಡಿ ಆ ಇನ್ನೊಂದು ಸೈಡು ಬಕ್ಕಲ್ನ ಬ್ಯಾಗಿಗೆ ಲಾಕ್ ಮಾಡಿದ್ರೆ ಈ ಮೌಂಟಿಂಗ್ ಪ್ರೊಸೆಸ್ ಮುಗೀತು. ತುಂಬ ಟೈಟಾಗಿ ಉಳಿದಿರುತ್ತೆ. ಇದೇ ಥರ ಲೆಫ್ಟ್ ಸೈಡು ಮಾಡಿಬಿಟ್ರೆ ಟೇಲ್ ಬ್ಯಾಗ್ ಮೌಂಟಿಂಗ್ ಮುಗೀತು. ಟೇಲ್ ಬ್ಯಾಗ್ ಮೌಂಟಿಂಗ್ ಆಯಿತು. ಏನು ಇಷ್ಟೊಂದು ಉದ್ದ ಸ್ಟ್ರ್ಯಾಪ್ ಮಿಕ್ಕಿದೆ, ಹೆಂಗಿದು ಗಾಳಿಗಿನ್ನ ಸೌಂಡ್ ಮಾಡ್ತಿರುತ್ತೆ, ಪಟ್ಪಟ ಅಂತ ಹೊಡಿತಾ ಇರುತ್ತೆ ಎಲ್ಲ ಕಡೆ ಅಂತ ಯೋಚನೆ ಮಾಡ್ತಾಯಿರಾ? ಆ ಯೋಚನೆನೇ ಬೇಡ. ತುಂಬ ಕ್ಲೀನಾಗಿ ಡಿಸೈನ್ ಮಾಡಿದ್ದಾರೆ. ಎಕ್ಸ್ಟ್ರಾ ಸ್ಟ್ರ್ಯಾಪ್ಗೆ ಅವರು ಒಂದು ವೆಲ್ಕ್ರೋ ಶೀಟ್ ಕೊಟ್ಟಿದ್ದಾರೆ. ನೀವು ಅದನ್ನ ರೋಲ್ ಮಾಡಿಬಿಟ್ಟು ಲಾಕ್ ಮಾಡಿದ್ರೆ ಮುಗೀತು. ಅದು ನಿಮ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ. 4 ಮೌಂಟಿಂಗ್ ಸ್ಟ್ರ್ಯಾಪ್ಸಲ್ಲಿ ಈ ಆಪ್ಷನ್ ಇರೋದ್ರಿಂದ ಈಸಿ. ನಿಮ್ಗೆ ಎಷ್ಟಿನ ಮಿಕ್ಕಿರುತ್ತೋ ಅದನ್ನ ರೋಲ್ ಮಾಡಿ ಲಾಕ್ ಮಾಡಿದ್ರೆ ಟೆನ್ಷನ್ ಫ್ರೀ. ನನಗಂತೂ ರೈನಾಕ್ಸ್ ನ್ಯಾವಿಗೇಟರ್ ಟೈಲ್ ಬ್ಯಾಗ್ ತುಂಬಾ ಇಷ್ಟ ಆಯಿತು. ಲುಕ್ ವೈಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಮೌಂಟಿಂಗ್ ತುಂಬ ಈಸಿ. ಇನ್ನು ಎಲ್ಲಿ ಬ್ರ್ಯಾಂಡಿಂಗ್ ಕಾಣಿಸ್ತಿದೆಯೋ ಅಲ್ಲೆಲ್ಲ ರಿಫ್ಲೆಕ್ಟರ್ ಇದೆ, ಸೊ ನೈಟ್ ಡ್ರೈವ್ಗಳಿಗೂ ಆರಾಮು. ಮೇಲೆ ಮೌಂಟಿಂಗ್ ಸ್ಟ್ರ್ಯಾಪ್ಸ್ ಇದೆ, ಹಾಗಾಗಿ ನೀವು ಎಕ್ಸ್ಟ್ರಾ ಲಗೇಜ್ ಕೂಡ ಲೋಡ್ ಮಾಡ್ಬೋದು ಇದ್ರ ಮೇಲೆ. ಸೊ ಇಲ್ಲಿ ವಿಡಿಯೋ ಮುಗಿಸ್ತೀಯೇನೆ ಅಂದ್ಕೊಂಡ್ವಿ, ಇದೇನು ಗುರು ಎಲ್ಲೋ ಗಾಡಿ ಎತ್ಕೊಂಡು ಓಟ ಅಂತ ಯೋಚನೆ ಮಾಡ್ತಾ ಇರಲ್ಲ. ಮಿಸ್ಸಿಂಗ್ ಲೂಪ್ ಸ್ಟ್ರ್ಯಾಪು ತಲೆ ಕೆಡಿಸ್ಬಿಡ್ತು. ನಾನು ಈ ವೀಕೆಂಡ್ ಒಂದು ರೈಡ್ ಪ್ಲ್ಯಾನ್ ಮಾಡ್ತಾಯಿನಿ, ಅಲ್ಲಿಗೆ ಯೂಸ್ ಮಾಡಬೇಕಾಯ್ತು ಟೈಲ್ ಬ್ಯಾಗ್ನ ನಾನು. ಹಾಗಾಗಿ ತಲೆ ಕೆಟ್ಟೋಗಿ ಹಿಂದಿನ ದಿನ ರಾತ್ರಿ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಅಂತ. ಆಗಿಲ್ಲಿ ಲೋಕಲ್ ಬ್ಯಾಗ್ ರಿಪೇರಿ ಮಾಡೋ ಶಾಪ್ ಹುಡ್ಕೊಂಬಂದೆ. ಇವ್ರೇನಾದ್ರು ಜುಗಾಡ್ ಮಾಡೋಕ್ಕಾತ, ಇವ್ರ ಹತ್ರನೂ ಸ್ಟ್ರ್ಯಾಪ್ಸ್ ಇರುತ್ತೆ, ನೋಡೋಣ ಲಾಕಿಂಗ್ ಬಕ್ಕಲ್ಸ್ ಎಲ್ಲ ಸಿಕ್ಕಿದ್ರೆ ಒಂದು ಇದೇ ಥರ ಸ್ಟ್ರ್ಯಾಪ್ ಮಾಡಿಸೋಣ ಅಂತ. ಕದ್ರಹಳ್ಳಿಲಿ ಒಂದು ಅಂಗಡಿ ಸಿಕ್ತು, ಬಂದೆ. ಅವ್ರಿಗೆ ರೈನಾಕ್ಸ್ದು ಏನಿತ್ತು ಆ ಪೀಸ್ ಕೊಟ್ಟೆ, ಲೂಪ್ ಸ್ಟ್ರ್ಯಾಪು. ಓಕೆ ಸರ್, ಇದರಷ್ಟು ಕ್ವಾಲಿಟಿ ಇಲ್ಲ, ಇದೇ ಥರದ್ದು ನಮ್ಮ ಹತ್ರ ಇದೆ, ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ತೋರಿಸ್ರು, ನಂಗೆ ಸ್ವಲ್ಪ ಸ್ಯಾಟಿಸ್ಫೈಡ್ ಇತ್ತು. ಓಕೆ ಮಾಡಿಬಿಡಿ ಅಂತ ಹೇಳ್ಬಿಟ್ಟು 2 ಪೀಸ್ ಆರ್ಡರ್ ಕೊಟ್ಟಿದ್ದೆ. ಈಗ ಅದನ್ನೇ ತೊಗೊಂಬರೋಕ್ಕೆ ಹೋಗ್ತಾಯಿನಿ. ರೈನಾಕ್ಸ್ದೇ ಆನ್ಲೈನಲ್ಲಿ ಸಿಗುತ್ತೆ ಮೌಂಟಿಂಗ್ ಸ್ಟ್ರ್ಯಾಪ್ ಸೆಟ್ಟು 8 ಪೀಸಸ್ ಬರುತ್ತೆ, ಜಿ ಹುಕ್ ಪ್ಲಸ್ ಲೂಪ್ ಸ್ಟ್ರ್ಯಾಪ್ಸ್ 2 ಸೇರಿ. ಬಟ್ ಏನಂದರೆ 800 ರೂಪಾಯಿ ಇದೆ. ಅದು ಮೋರೋವರ್ ಇನ್ನೊಂದೇನಂದರೆ ಡೆಲಿವರಿ ಡೇಟ್ ಯಾವತ್ತು ಬರುತ್ತೆ ಅಂತ ಅದರಲ್ಲಿ ತೋರಿಸ್ತಿಲ್ಲ. ಸೊ ಹಾಗಾಗಿ ನನಗೆ ವೀಕೆಂಡಿಗೆ ಬೇಕಾಗಿರೋದ್ರಿಂದ ರಿಸ್ಕ್ ತೊಗೊಳಕ್ಕಾಗಲ್ಲ ಅಂತ ಈ ಜುಗಾಡ್ ಮಾಡ್ತಾಯಿನಿ. ಸರ್ ನಿನ್ನೆ 2 ಸ್ಟ್ರ್ಯಾಪ್ ಕೊಟ್ಬಿಟ್ಟು ಹೋಗಿದ್ದಲ್ಲ. ಎಷ್ಟು ಸರ್? 120 ಇಲ್ಲ sorry sir, thank you. ನಮ್ಮ ಜುಗಾಡ್ ಕೆಲಸ ಕರೆಕ್ಟಾಗಿ ಆಗಿದೆ. ಲೂಪ್ ಮೌಂಟಿಂಗ್ ಸ್ಟ್ರ್ಯಾಪ್ಸ್ ರೆಡಿ ಆಯಿತು. ಕ್ವಾಲಿಟಿ ರೈನಾಕ್ಸ್ಗಿಂತ ಸ್ವಲ್ಪ ಕಮ್ಮಿ ಇದೆ, ಬಟ್ 100% ಕೆಲಸ ಆಗುತ್ತೆ, ಅದಕ್ಕೂ ಗ್ಯಾರಂಟಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿನಿ. ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗೋಣ. ಥ್ಯಾಂಕ್ ಯು.